ಇನ್ನು ವಿಷ್ಣುವರ್ಧನ್ ಅವರ ಪುತ್ರನ ಪಾತ್ರವನ್ನು ಮಾಡಿದಂಥ ಅತಿ ದೊಡ್ಡ ಕಲಾವಿದ ಅಂತಲೇ ಹೇಳ್ಬೋದು. ಸದ್ಯ ಅತಿ ದೊಡ್ಡ ನಟ ಇದೀಗ ವಿಧಿವಶರಾಗಿರುವಂಥದ್ದು. ಇದೀಗ ಚಿತ್ರರಂಗದಲ್ಲಿ ಕೂಡ ತುಂಬಲಾರದ ನಷ್ಟ ಉಂಟಾಗಿತ್ತು. ಮೊನ್ನೆ ತಾನೇ ದಿಲೀಪ್ ರಾಜ್ ಅವರಿಗೆ ಸಾವನ್ನಪ್ಪಿದ್ರು. ಇದೇ ಸಂದರ್ಭದಲ್ಲಿ ಅವರು ಕೂಡ ಹೃದಯಘಾತಕ್ಕೆ ಒಳಗಾಗಿ ಸತ್ತಿರುವಂಥದ್ದು. ಮತ್ತು ಈ ಬಾಲನಟನು ಕೂಡ ಹೃದಯಘಾತದಿಂದ ಕೊನೆ ಸೆಳೆದಿರುವಂಥದ್ದು. ಇತ್ತೀಚೆಗೆ ಚಿತ್ರರಂಗ ಸ್ವಲ್ಪ ದೂರನ ಕೂಡ ಉಳಿದಿದ್ದು. ಕುಟುಂಬ, ಉಪೇಂದ್ರ, ಮನಸ್ಸಲ್ಲ ನೀನೆ, ಅಪ್ಪು, ಹಲೋ ಡ್ಯಾಡಿ ಸಿನಿಮಾಗಳಲ್ಲಿ ಕೂಡ ವಿಷ್ಣುವರ್ಧನ್ ಅವರ ಜೊತೆ ಅಭಿನಯ ಮಾಡಿದಂಥ ನಿತಿನ್ ಗೋಪಿ ಅವರು ಇದೀಗ ವಿಧಿವಶರಾಗಿರುವಂಥದ್ದು. ಇನ್ನು ನಿತಿನ್ ಗೋಪಿ ಅವರ ಸಾವಿಗೆ ಇಡೀ ಚಿತ್ರರಂಗ ಗಣ್ಯರೆಲ್ಲ ಕೂಡ ಕಂಬನಿ ಮಿಡಿದಿರುವಂಥದ್ದು. 2010 ಕೂಡ ಸಿನಿಮಾರಂಗದ ದೂರ ಉಳಿದಿದ್ದರು. ಆದರೆ ಅವರು ಸಾಫ್ಟ್ವೇರ್ ಇಂಜಿನಿಯರ್ ಓದಿಕೊಂಡಿದ್ದರಿಂದ BE ಮಾಡ್ಕೊಂಡಿದ್ದರಿಂದ ಅವರು ಸಾಫ್ಟ್ವೇರ್ ಕೆಲಸವನ್ನು ಕೂಡ ಮಾಡ್ಕೊಂಡಿದ್ರು. ಸದ್ಯ ಪತ್ನಿ ಮತ್ತು ಇಬ್ಬರು ಹೆಣ್ಣುಮಕ್ಕಳನ್ನು ಬಿಟ್ಟು ಅಗಲಿದ್ದಾರೆ ಅನ್ನೋ ಮಾಹಿತಿ ಈಗ ಬರ್ತಾರಂಥದ್ದು. ನಿತಿನ್ ಗೋಪಿ ಅವರು ಸಿನಿಮಾರಂಗದಲ್ಲಿ ಭಾಳ ದೊಡ್ಡ ಮಟ್ಟಿಗೆ ಹೆಸರು ಕೂಡ ಮಾಡಿದಂಥ ಅತಿ ದೊಡ್ಡ ಕಲಾವಿದರು ಕೂಡ ಅಂತಲೇ ಹೇಳ್ಬೋದು. ಇಂಥ ಯುವ ನಟ ಕೇವಲ 32ನೇ ವಯಸ್ಸಿನಲ್ಲೇ ಇದೀಗ ತೀವ್ರ ಹೃದಯಘಾತಕ್ಕೆ ಒಳಗಾಗಿರುವಂಥದ್ದು. ಸದ್ಯ ಅವರಿಗೆ ಎದೆನೋವು ಕಾಣಿಸಿಕೊಂಡಾಗ ಮಧ್ಯರಾತ್ರಿಯಲ್ಲಿ ತಕ್ಷಣ ಅವರು ಮನೆಯವರೆಲ್ಲ ಕರೆದುಕೊಂಡು ಹೋಗುವಂಥ ಮಾರ್ಗ ಮಧ್ಯೆ ಕೊನೆ ಸೆಳೆದಿದ್ದಾರೆ ಅಂತ ವೈದ್ಯರು ದೃಢಪಡಿಸಿರುವಂಥದ್ದು. ಸದ್ಯ ಇಂದು ಸಂಜೆ ಅವರ ಅಂತಿಮ ದರ್ಶನ ಕೂಡ ವ್ಯವಸ್ಥೆ ಮಾಡಲಾಗಿದೆ. ಇಂದು ಸಂಜೆ ಬನ್ನೇರುಘಟ್ಟದಲ್ಲಿರುವಂಥ ಚಿತಾಗಾರದಲ್ಲಿ ಅಂತಿಮ ಸಂಸ್ಕಾರವನ್ನು ಮಾಡಲಾಗುವುದು ಅಂತ ಸದ್ಯ ಅವರ ಕುಟುಂಬ ಮೂಲಗಳು ತಿಳಿಸಿದರು.